ಈ ವಿಡಿಯೋದಲ್ಲಿ ನಾವು ಹೋಮ್ ಟ್ಯಾಬಲ್ಲಿರೋ ನಂಬರ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಂಬರ್ಸ್ನ ಎಕ್ಸೆಲ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಟೋರ್ ಮಾಡ್ಬೋದು. ಎಕ್ಸಾಂಪಲ್ ಸೀರಿಯಲ್ ನಂಬರ್, ಪರ್ಸೆಂಟೇಜ್, ಕರೆನ್ಸಿ, ಡೇಟ್, ಕೋಡ್, ಫೋನ್ ನಂಬರ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೋರ್ ಮಾಡ್ಬೋದು. ಆದರೆ ನಾವು ಯಾವುದೇ ಸೆಲ್ಲಲ್ಲಿ ಒಂದು ನಂಬರ್ನ ಎಂಟ್ರ್ ಮಾಡಿದಾಗ, ಸಪೋಸ್ ನಾನು 50 ಅಂತ ಎಂಟ್ರ್ ಮಾಡಿದೆ ಅಂತಂದರೆ ಅದ್ರ ಫಾರ್ಮ್ಯಾಟ್ ಜನರಲ್ ಅಂತಲೇ ತೋರಿಸುತ್ತೆ. ಬಟ್ ನಮಗೆ ಇಲ್ಲಿ 50 ಅನ್ನೋದು ಸೀರಿಯಲ್ ನಂಬರ, ಪರ್ಸೆಂಟೇಜಾ, ಕೋಡಾ ಅಥವಾ ಬೇರೆ ಇನ್ಯಾವ ಥರ ನಂಬರ್ ಫಾರ್ಮ್ಯಾಟ ಅಂತ ಗೊತ್ತಿರಲ್ಲ. ಸೊ ಅದನ್ನು ನಾವು ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಕರೆಕ್ಟಾಗಿರೋ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಮಾಡಿದಾಗ ಓದೋರಿಗೆ ತುಂಬ ಸುಲಭ ಆಗುತ್ತೆ ಇದು ಈ ನಂಬರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಈಗಾಗಲೇ ನಾವು ಸೆಲ್ ಡೇಟಾ ಟೈಪ್ಸಲ್ಲಿ ತಿಳ್ಕೊಂಡಿದ್ದೀವಿ ನ್ಯೂಮರಿಕ್ ಡೇಟಾನ ಯಾವ್ಯಾವ ಥರ ಸ್ಟೋರ್ ಮಾಡ್ಬೋದು ಅಂತ. ಕರೆನ್ಸಿ, ಫೋನ್ ನಂಬರ್, ಕೋಡ್, ಪರ್ಸೆಂಟೇಜ್, ಡೇಟ್, ಈ ಥರ ನೀವಿಲ್ಲಿ ನೋಡ್ಬೋದು ಬೇರೆ ಬೇರೆ ನಂಬರ್ ಫಾರ್ಮ್ಯಾಟ್ಸ್ ಇಲ್ಲಿದೆ. ಇದನ್ನು ಹೇಗೆ ಡೇಟಾ ಮೇಲೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 0.5 ಅಂತ ಟೈಪ್ ಮಾಡಿದೆ ಅಂತ ಅಂದರೆ ಇದು ಏನು ಬೇಕಾದರೂ ಆಗಿರ್ಬೋದು. 0.5 ಅನ್ನೋದು ಒಂದು ಯೂನಿಟ್ ಆಗಿರ್ಬೋದು, ಒಂದು ಮೆಷರ್ಮೆಂಟ್ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಬಟ್ ಇದನ್ನು ಒಂದು ಕರೆಕ್ಟ್ ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತ ಅಂದಾಗ ನಾವು ಇಲ್ಲಿ ನಂಬರ್ ಗ್ರೂಪಲ್ಲಿರೋ ಅಂತ ಇಲ್ಲಿ ಫೀಚರ್ಸ್ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು 0.5ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಇಲ್ಲಿ ಪರ್ಸೆಂಟೇಜ್ ಸ್ಟೈಲ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು 50% ಆಗುತ್ತೆ. ಬಟ್ ನಾವು ಆ ರಾ ಡೇಟಾನ ಮೀನಿಂಗ್ಫುಲ್ ಡೇಟಾ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ನಮಗೆ ಯಾವ್ಯಾವ ಕಾಲಮಲ್ಲಿರೋ ಡೇಟಾಗೆ ಯಾವ್ಯಾವ ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಆ ನಂಬರ್ ಫಾರ್ಮ್ಯಾಟಿಂಗ್ನ ನಾವು ಯಾವ್ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಬೈ ಡಿಫಾಲ್ಟ್ ನಾವು ಈ ನಂಬರ್ನ ಎಂಟ್ರ್ ಮಾಡಿದಾಗ ಅದ್ರ ಫಾರ್ಮ್ಯಾಟ್ ತೋರಿಸೋದು ಜನರಲ್ ಅಂತ, ಅದು ಬೈ ಡಿಫಾಲ್ಟಲ್ಲೇ ತೋರಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಡೌನ್ ಆ್ಯರೋ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಆ ಜನರಲ್ನ ನಂಬರಾಗೂ ಚೇಂಜ್ ಮಾಡ್ಬೋದು, ಕರೆನ್ಸಿಯಾಗಿ ಚೇಂಜ್ ಮಾಡ್ಬೋದು, ಅಕೌಂಟಿಂಗ್, ಶಾರ್ಟ್ ಡೇಟ್, ಲಾಂಗ್ ಡೇಟ್, ಟೈಮ್, ಪರ್ಸೆಂಟೇಜ್, ಫ್ರ್ಯಾಕ್ಷನ್, ಸೈಂಟಿಫಿಕ್ ಮತ್ತು ಟೆಕ್ಸ್ಟ್ ಅಂತಾನು ಚೇಂಜ್ ಮಾಡ್ಬೋದು. ಇದನ್ನು ಒಂದೊಂದಾಗೆ ನೋಡೋಣ. ಮೊದಲನೇದಾಗಿ ಜನರಲ್ ಅಂತ ಅಂದರೆ ನಾವು ಒಂದು ನಂಬರ್ನ ಎಂಟ್ರ್ ಮಾಡಿದಾಗ ಅದು ಹೇಗಿದೆಯೋ ಹಾಗೆ ಡಿಸ್ಪ್ಲೇ ಆಗುತ್ತೆ. ಅದನ್ನು ಯೂಶ್ವಲ್ ಆಗಿ ನಾವು ಯೂಸ್ ಮಾಡೋದು ಸೀರಿಯಲ್ ನಂಬರ್ಸ್, ಏಜ್, ನಂಬರ್ ಆಫ್ ಯೂನಿಟ್ಸ್, ಇಯರ್. ಇಲ್ಲಿ ನೀವು ನೋಡ್ಬೋದು ಸೀರಿಯಲ್ ನಂಬರ್ನ ನಾವು ಯಾವುದೇ ಥರ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಥರ ಏಜ್ ಹೇಗಿದೆಯೋ ಹಾಗೆ ಡಿಸ್ಪ್ಲೇ ಮಾಡ್ತೀವಿ. ಮತ್ತು ಯೂನಿಟ್ಸು ಅಷ್ಟೇ, ನಂಬರ್ ಆಫ್ ಯೂನಿಟ್ಸ್ ಕೂಡ ನಂಬರ್ನ ಹೇಗಿದೆಯೋ ಹಾಗೆ ಡಿಸ್ಪ್ಲೇ ಮಾಡ್ಬೋದು. ಇಯರ್ ಕೂಡ 2018, 19, 25, 26 ಇದೆಲ್ಲ ಏನಿದೆ ಹೇಗಿದೆಯೋ ಹಾಗೆ ಡಿಸ್ಪ್ಲೇ ಮಾಡೋ ಅಂಥ ಡೇಟಾ ಏನಿದೆ ನ್ಯೂಮರಿಕಲ್ ಡೇಟಾ, ಅದನ್ನು ನಾವು ಜನರಲ್ ಆಗಿ ಸ್ಟೋರ್ ಮಾಡ್ಬೋದು. ಜನರಲ್ ಆದಮೇಲೆ ನೆಕ್ಸ್ಟ್ ಇರೋ ಅಂಥ ಫಾರ್ಮ್ಯಾಟಿಂಗ್ ಟೈಪು ನಂಬರ್ ಫಾರ್ಮ್ಯಾಟ್. ಈ ನಂಬರ್ ಫಾರ್ಮ್ಯಾಟ್ನ ನಾವು ಯಾವಾಗ ಅಪ್ಲೈ ಮಾಡ್ತೀವಿ ಅಂದರೆ ಯಾವುದೇ ಒಂದು ನ್ಯೂಮರಿಕಲ್ ಡೇಟಾಗೆ ಡೆಸಿಮಲ್ ಪ್ಲೇಸಸ್ನ ಆ್ಯಡ್ ಮಾಡಬೇಕು ಅಂತ ಅಂದಾಗ ನಾವು ಈ ನಂಬರ್ ಫಾರ್ಮ್ಯಾಟ್ನ ಅಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಯೂಶ್ವಲ್ ಆಗಿ ಡೆಸಿಮಲ್ ಫಾರ್ಮ್ಯಾಟ್ ಯೂಸ್ ಮಾಡೋದು ಅಮೌಂಟ್ ಇರೋ ಅಂಥ ಡೇಟಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಯಾಲ್ರಿನಲ್ಲಿ ನಾನು ಹೋಲ್ ನಂಬರ್ಸ್ನೇ ಎಂಟ್ರ್ ಮಾಡಿದ್ದೀನಿ. ಅದೇ ಥರ ಟೆಂಪರೇಚರ್ನ ನಾವು ಸ್ಟೋರ್ ಮಾಡಬೇಕಾದ್ರೆ ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟಲ್ಲಿ ಯೂಶ್ವಲ್ ಆಗಿ ಡೆಸಿಮಲ್ ನಂಬರ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಮಾರ್ಕ್ಸ್, ಲೆಂತ್, ವೆಯ್ಟ್ ಇದನ್ನೆಲ್ಲ ಸ್ಟೋರ್ ಮಾಡಬೇಕಾದ್ರೆ ನಾವು ಎಷ್ಟು ಸಲ ಡೆಸಿಮಲ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ತೀವಿ. ಈ ಡೆಸಿಮಲ್ ವ್ಯಾಲ್ಯೂಸ್ನ ನಾನು ಆಲ್ರೆಡಿ ಕೆಲವೊಂದಕ್ಕೆ ಎಂಟ್ರಿ ಮಾಡಿದ್ದೀನಿ. ಮತ್ತು ನಾನು ನಂಬರ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಿದಾಗ ಅದ್ರ ವ್ಯಾಲ್ಯೂಸ್ನ ಚೇಂಜ್ ಆಗದೆ ಅದ್ರ ಅಪಿಯರೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ನೀವು ಎಕ್ಸಾಂಪಲ್ಗೆ ಇಲ್ಲಿ ನೋಡ್ಬೋದು, ನಾನು ಈ ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜನರಲ್ ಅಂತ ಏನಿದೆ ಇಲ್ಲಿ ಪಕ್ಕದಲ್ಲಿ ಡೌನ್ ಆ್ಯರೋ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಂಬರ್ ಅನ್ನೋ ಫಾರ್ಮ್ಯಾಟ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ನೀವು ನೋಡ್ಬೋದು ಇಲ್ಲಿರೋ ಡೇಟಾ ಅಪಿಯರೆನ್ಸ್ ಚೇಂಜ್ ಆಗಿದೆ, ವ್ಯಾಲ್ಯೂಸ್ ಯಾವುದು ಚೇಂಜ್ ಆಗಿಲ್ಲ. ಇಲ್ಲಿ 10,000 ಅಂತ ಇದ್ದಿದ್ದು 10,000.00 ಅಂದರೆ 2 ಡೆಸಿಮಲ್ ವ್ಯಾಲ್ಯೂಸ್ ಇಲ್ಲಿ ಆ್ಯಡ್ ಆಗಿದೆ. ಅದೇ ಥರ ಇಲ್ಲಿ ನೀವು ಟೆಂಪರೇಚರಲ್ಲಿ ನೋಡ್ಬೋದು, ನಾನು ಎಂಟ್ರಿ ಮಾಡಿದ್ದು 31.5, ಅದು ಒರಿಜಿನಲ್ ವ್ಯಾಲ್ಯೂ ಏನಿದೆ ಇಲ್ಲಿ ಫಾರ್ಮುಲಾ ಬಾರಲ್ಲಿ ಕಾಣಿಸ್ತಿದೆ. ಅದರ ಅಪಿಯರೆನ್ಸ್ ಮಾತ್ರ ಅಂದರೆ ಒಂದು 0 ಆ್ಯಡ್ ಆಗಿ ಸಿಂಗಲ್ ಡೆಸಿಮಲ್ ಪ್ಲೇಸ್ ಇದ್ದಿದ್ದು 2 ಡೆಸಿಮಲ್ ಪ್ಲೇಸ್ ಆಗಿ ಚೇಂಜ್ ಆಗಿದೆ. ಅದೇ ಥರ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ 50.575 ಅಂತ ಏನು ಎಂಟ್ರ್ ಮಾಡಿದ್ದೆ ವೆಯ್ಟಿಗೆ, ಅದು 3 ಡೆಸಿಮಲ್ ಪ್ಲೇಸಸ್ನ ನಾನು ಆ್ಯಡ್ ಮಾಡಿದ್ದೆ. ನನಗಿಲ್ಲಿ ಅಪಿಯರೆನ್ಸಲ್ಲಿ 50.58 ಅಂದರೆ ರೌಂಡ್ ಆಫ್ ಮಾಡಿ 2 ಡೆಸಿಮಲ್ ಪ್ಲೇಸಸ್ಗೆ ರೆಡ್ಯೂಸ್ ಆಗಿದೆ. ಸೊ ಈ ಥರ ನಂಬರ್ ಫಾರ್ಮ್ಯಾಟಿಂಗಲ್ಲಿರೋ ಇನ್ನೊಂದು ಫೀಚರ್ ಏನಂತ ಅಂದರೆ
ನಾವು ಯಾವುದೇ ಡೇಟಾಗೆ ಡೆಸಿಮಲ್ ಪ್ಲೇಸಸ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೋದು. ಬೈ ಡಿಫಾಲ್ಟ್ ನಂಬರ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಿದಾಗ ನಮಗೆ 2 ಡೆಸಿಮಲ್ ಪ್ಲೇಸಸ್ ಆ್ಯಡ್ ಆಗುತ್ತೆ. ಸಪೋಸ್ ನಾನಿಲ್ಲಿ ಸ್ಯಾಲ್ರಿ ಅನ್ನೋ ಡೇಟಾದಲ್ಲಿ ಡೆಸಿಮಲ್ ಪ್ಲೇಸಸ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕು ಅಂದರೆ ಫಸ್ಟ್ ಸ್ಯಾಲ್ರಿ ಅನ್ನೋ ಡೇಟಾ ಯಾವುದಕ್ಕೆ ಅಪ್ಲೈ ಮಾಡಬೇಕಂತ ಇದೀನಿ ಆ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಡಿಕ್ರೀಸ್ ಡೆಸಿಮಲ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದಾಗ ಒಂದ್ಸಲ 1 0 ರೆಡ್ಯೂಸ್ ಆಗುತ್ತೆ. ಅದೇ ಥರ ಇನ್ನೊಂದ್ಸಲ ಕ್ಲಿಕ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಅದು ಹೋಲ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ನಂಬರ್ ಫಾರ್ಮ್ಯಾಟಿಂಗ್ ರಿಟೈನ್ ಆಗಿರುತ್ತೆ. ಅದೇ ಥರ ನಾನು ಇನ್ಕ್ರೀಸ್ ಮಾಡಬೇಕು ಅಂದರೆ ಅದ್ರ ಪಕ್ಕದಲ್ಲಿ ಇನ್ಕ್ರೀಸ್ ಡೆಸಿಮಲ್ ಅಂತ ಏನಿದೆ ಐಕಾನ್ ಅದನ್ನು ಕ್ಲಿಕ್ ಮಾಡಿದಾಗ ಆಟೋಮ್ಯಾಟಿಕ್ 1 ಕ್ಲಿಕ್ಕಿಗೆ 1 ಡೆಸಿಮಲ್ ಪ್ಲೇಸ್ ಆ್ಯಡ್ ಆಗುತ್ತೆ. ಅದೇ ಥರ ಇನ್ನೊಂದು ಕ್ಲಿಕ್ ಆ್ಯಡ್ ಮಾಡಿದಾಗ ಇನ್ನೊಂದು ಡೆಸಿಮಲ್ ಪ್ಲೇಸ್ ಆ್ಯಡ್ ಆಗುತ್ತೆ. ನಾನು ಎಷ್ಟು ಸಲ ಕ್ಲಿಕ್ ಮಾಡ್ತೀನಿ ಅಷ್ಟು ಡೆಸಿಮಲ್ ಪ್ಲೇಸಸ್ ಆ್ಯಡ್ ಆಗ್ತಾ ಇರುತ್ತೆ. ಅದೇ ಥರ ಇಲ್ಲಿರೋ ಡೇಟಾಗೂ ಕೂಡ ನಾನು ಅದೇ ಥರ ಅಪ್ಲೈ ಮಾಡ್ಬೋದು. ಇನ್ಕ್ರೀಸ್ ಮಾಡಿದಾಗ 1 ಡೆಸಿಮಲ್ ಪ್ಲೇಸ್ ಆ್ಯಡ್ ಆಗುತ್ತೆ, ಡಿಕ್ರೀಸ್ ಮಾಡಿದಾಗ 1 ಡೆಸಿಮಲ್ ಪ್ಲೇಸ್ ಡಿಕ್ರೀಸ್ ಆಗುತ್ತೆ. ನಂಬರ್ ಫಾರ್ಮ್ಯಾಟಿಂಗ್ ಅಲ್ಲಿ ನೆಕ್ಸ್ಟ್ ಬರೋದೇನೆ ಕರೆನ್ಸಿ ಮತ್ತೆ ಅಕೌಂಟಿಂಗ್. ಕರೆನ್ಸಿ ಮತ್ತೆ ಅಕೌಂಟಿಂಗ್ ಅಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ, ಬರೀ ಅದರ ಅಪಿಯರೆನ್ಸ್ ಮಾತ್ರ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೆಲವೊಂದು ಸೆಲ್ಸ್ ಅಲ್ಲಿ ನಂಬರ್ಸ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಇದನ್ನ ಕರೆನ್ಸಿ ಫಾರ್ಮ್ಯಾಟಿಗೆ ಚೇಂಜ್ ಮಾಡಿದಾಗ ಹೇಗೆ ಅಪಿಯರ್ ಆಗುತ್ತೆ ಅಂತ ನೋಡೋಣ. ಡ್ರಾಪ್ ಡೌನ್ ಅಲ್ಲಿ ಕರೆನ್ಸಿನ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಟಿಸ್ ಮಾಡ್ಬೋದು ಸೆಲೆಕ್ಟ್ ಆಗಿರೋ ಸೆಲ್ಸ್ ಅಲ್ಲಿ ಎಡಭಾಗದಲ್ಲಿ ರುಪೀಸ್ ಅನ್ನೋ ಕರೆನ್ಸಿ ಸಿಂಬಲ್ ಆ್ಯಡ್ ಆಗಿದೆ, ಕಾಮಾ ಸೆಪರೇಟರ್ ಕೂಡ ಆ್ಯಡ್ ಆಗಿದೆ, ಮತ್ತೆ 2 ಡೆಸಿಮಲ್ ಪ್ಲೇಸಸ್ ಕೂಡ ಆ್ಯಡ್ ಆಗಿದೆ. ಅದೇ ಥರ ಅಕೌಂಟಿಂಗಲ್ಲೂ ನೋಡೋಣ. ನಾನು ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಡ್ರಾಪ್ ಡೌನಲ್ಲಿ ಅಕೌಂಟಿಂಗ್ ಫಾರ್ಮ್ಯಾಟಿಂಗ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲೂ ಕೂಡ ರುಪೀಸ್ ಸಿಂಬಲ್ ಬಂದಿದೆ, ಕಾಮಾ ಸೆಪರೇಟರ್ ಕೂಡ ಬಂದಿದೆ, ಜೊತೆಗೆ ಡೆಸಿಮಲ್ ಪ್ಲೇಸಸ್ ಕೂಡ ಆ್ಯಡ್ ಆಗಿದೆ. ಇಲ್ಲಿ ಮೇನ್ ಡಿಫ್ರೆನ್ಸ್ ಏನಂದರೆ ಇಲ್ಲಿ ರುಪೀಸ್ ಸಿಂಬಲ್ ಏನು ಆ್ಯಡ್ ಆಗಿದೆ, ಇಲ್ಲಿ ಅಲೈನ್ ಆಗಿಲ್ಲ ಕರೆನ್ಸಿನಲ್ಲಿ. ಅಕೌಂಟಿಂಗಲ್ಲಿ ಅದು ಲೆಫ್ಟ್ ಅಲೈನ್ ಆಗಿದೆ. ಜೊತೆಗೆ ಇಲ್ಲಿ 0 ಏನಿದೆ 0.00 ಆಗಿದ್ರೆ ಇಲ್ಲಿ 0 ಏನಿದೆ ಫಾರ್ಮುಲಾ ಬಾರಲ್ಲಿ ನಮಗೆ 0ನೇ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಸೆಲ್ಲಲ್ಲಿ ಅಪಿಯರ್ ಆಗಿರೋದು ಹೈಫನ್ ಅಥವಾ ಡ್ಯಾಶ್ ಅಂತ ಅಪಿಯರ್ ಆಗಿದೆ. ಇನ್ನು ಒಂದು ಫೀಚರ್ ಅಕೌಂಟಿಂಗಲ್ಲಿ ಏನಂದರೆ ನಾವು ಅಕೌಂಟಿಂಗಲ್ಲಿ ಏನು ಅಪ್ಲೈ ಮಾಡ್ತೀವಿ ಆ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಸಪೋಸ್ ನನಗೆ ರುಪೀಸ್ ಬೇಡ ಬೇರೆ ದೇಶದ ಕರೆನ್ಸಿ ಸಿಂಬಲ್ ಬೇಕು ಅಂದಾಗ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ಅಕೌಂಟಿಂಗ್ ನಂಬರ್ ಫಾರ್ಮ್ಯಾಟ್ ಅಂತ ಏನಿದೆ ಇಲ್ಲಿ ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿದಾಗ ನಮಗೆ ಬೇರೆ ಬೇರೆ ದೇಶದ ಸಿಂಬಲ್ಸ್ ಕರೆನ್ಸಿ ಸಿಂಬಲ್ಸ್ ತೋರಿಸ್ತಾ ಇದೆ. ಸಪೋಸ್ ನಾನು ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಡಾಲರ್ ಸಿಂಬಲ್ ಅಪಿಯರ್ ಆಗುತ್ತೆ, ರುಪೀಸ್ ಹೋಗಿ ಡಾಲರ್ ಸಿಂಬಲ್ ಬರುತ್ತೆ. ಅದೇ ಥರ ನಾನಿಲ್ಲಿ ಯೂರೋ ಸೆಲೆಕ್ಟ್ ಮಾಡ್ಕೊಂಡಾಗ ಯೂರೋ ಸಿಂಬಲ್ ಬರುತ್ತೆ. ಅದೇ ಥರ ನಾವು ಯಾವ ದೇಶದ ಡೇಟಾ ಮೇಲೆ ವರ್ಕ್ ಮಾಡ್ತಿದ್ದೀವಿ ಆ ದೇಶದ ಡೇಟಾ ಕರೆನ್ಸಿ ಸಿಂಬಲ್ನ ನಾವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕಾಮಾ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ನಂಬರ್ ಗ್ರೂಪಲ್ಲಿ ಇಲ್ಲಿ ಒಂದು ಕಾಮಾ ಅಂತ ಇದೆಯಲ್ಲ ಇದನ್ನೇ ಕಾಮಾ ಸ್ಟೈಲ್ ಅಂತ ಕರೆಯೋದು. ನಾನು ಫಸ್ಟ್ ಡೇಟಾನ ಸೆಲೆಕ್ಟ್ ಮಾಡ್ಕೋತೀನಿ. ಡೇಟಾನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಬೋದು ಪ್ರತಿಯೊಂದು ನಂಬರು ಕೂಡ ಜನರಲ್ ಫಾರ್ಮ್ಯಾಟಲ್ಲಿದೆ. ನಾನು ಈ ಕಾಮಾ ಸ್ಟೈಲ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ನೀವು ನೋಟಿಸ್ ಮಾಡ್ಬೋದು ಇದು ಅಕೌಂಟಿಂಗ್ ಅಂತ ಚೇಂಜ್ ಆಯಿತು. ಅಕೌಂಟಿಂಗ್ ಅಂತ ಚೇಂಜ್ ಆದ್ರೂ ಯಾವುದೇ ಕರೆನ್ಸಿ ಸಿಂಬಲ್ ಇದಕ್ಕೆ ಆ್ಯಡ್ ಆಗಿಲ್ಲ, ಆದರೆ ಕಾಮಾ ಸೆಪರೇಟರ್ ಮತ್ತು ಡೆಸಿಮಲ್ ಪ್ಲೇಸಸ್ ಆ್ಯಡ್ ಆಗಿದೆ. 0ನೂ ಕೂಡ ಯಾವುದೇ ಕರೆನ್ಸಿ ಸಿಂಬಲ್ ಇಲ್ದಲೆ ಬರೀ ಡ್ಯಾಶ್ ಅಥವಾ ಹೈಫನ್ ಅಂತ ತೋರಿಸ್ತಾ ಇದೆ. ನಾವು ಇದ್ರ ಮೇಲೆ ಯಾವುದೇ ಕರೆನ್ಸಿ ಸಿಂಬಲ್ ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಕೌಂಟಿಂಗ್ ನಂಬರ್ ಫಾರ್ಮ್ಯಾಟ್ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಕೂಡ ನಾವು ಕರೆನ್ಸಿನ ಅಪ್ಲೈ ಮಾಡ್ಬೋದು. ಇದು ಅಕೌಂಟ್. ಇವಾಗ ಪರ್ಸೆಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೀವು ಐಕಾನ್ ಏನು ನೋಡ್ತಾ ಇದ್ದೀರಾ ನಂಬರ್ ಗ್ರೂಪಲ್ಲಿ ಇದು ಪರ್ಸೆಂಟ್ ಸ್ಟೈಲ್ ಅಂತ ಕರಿತೀವಿ. ಇದನ್ನೇ ನಾವು ಇಲ್ಲಿ ಡ್ರಾಪ್ ಡೌನ್ ಮೆನುನಲ್ಲಿ ಕೂಡ ಆ ಆಪ್ಷನ್ ಇದೆ, ಪರ್ಸೆಂಟೇಜ್ ಅಂತ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನಾವು ಯಾವುದೇ ಒಂದು ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪರ್ಸೆಂಟ್ ಸ್ಟೈಲ್ ಅಂತ ಏನಿದೆ ಆ ಪರ್ಸೆಂಟ್ ಸ್ಟೈಲ್ನ ಕ್ಲಿಕ್ ಮಾಡಿದ ತಕ್ಷಣ ಆ ನಂಬರ್ಗೆ 100ಇಂದ ಮಲ್ಟಿಪ್ಲೈ ಆಗಿ ಪಕ್ಕದಲ್ಲಿ ಪರ್ಸೆಂಟ್ ಸಿಂಬಲ್ ಬರುತ್ತೆ. ಅದೇ ಥರ ನಾನು ಕೆಳಗಡೆ ಇರೋ ನಂಬರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಡ್ರಾಪ್ ಡೌನಲ್ಲಿ ಪರ್ಸೆಂಟೇಜ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅಲ್ಲೂ ಕೂಡ 100ಅಲ್ಲಿ ಮಲ್ಟಿಪ್ಲೈ ಆಗಿ ಪರ್ಸೆಂಟ್ ಸಿಂಬಲ್ ಬಂದಿದೆ. ಒಂದು ವ್ಯತ್ಯಾಸ ಏನಂದರೆ ಕೆಳಗಡೆ ನಾನು ಏನು ಸೆಲೆಕ್ಟ್ ಮಾಡಿಬಿಟ್ಟು ಪರ್ಸೆಂಟೇಜ್ ಅಂತ ಏನು ಕ್ಲಿಕ್ ಮಾಡಿದೆ ಅದರಲ್ಲಿ ಪ್ರತಿಯೊಂದರಲ್ಲೂ ಡೆಸಿಮಲ್ ವ್ಯಾಲ್ಯೂ ಆ್ಯಡ್ ಆಗಿದೆ. ಅದೇ ಥರ ನಾವು ಇದಕ್ಕೂ ಕೂಡ ಡೆಸಿಮಲ್ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು. ಇನ್ಕ್ರೀಸ್ ಡೆಸಿಮಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದೆ ಇಲ್ಲಿ ಡೆಸಿಮಲ್ ಆ್ಯಡ್ ಆಗುತ್ತೆ. ಸಪೋಸ್ ನನಗೆ ಡೆಸಿಮಲ್ ಬೇಡ ಅಂದಾಗ ಸೆಲೆಕ್ಟ್ ಮಾಡಿಕೊಂಡು ಡಿಕ್ರೀಸ್ ಅಂತ ಕೊಟ್ಟಾಗ ಆಟೋಮ್ಯಾಟಿಕ್ಕಾಗಿ ಅದು ಕೂಡ ಡಿಕ್ರೀಸ್ ಆಗುತ್ತೆ.
ಇದು ಪರ್ಸೆಂಟೇಜ್ ಅಪ್ಲೈ ಮಾಡಿದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಅಂದರೆ, ಎಕ್ಸಾಂಪಲ್ ಇವಾಗ ಸ್ಟೂಡೆಂಟ್ಸ್ದು ನಮಗೆ ಟೋಟಲ್ ಮಾರ್ಕ್ಸ್ ಇರುತ್ತೆ ಮತ್ತು ಅವ್ರು ಸ್ಕೋರ್ ಮಾಡಿರೋ ಮಾರ್ಕ್ಸ್ ಇರುತ್ತೆ. ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಕ್ಸಾಂಪಲ್ಗೆ SSLCನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರೋದು 625 625. ಸ್ಟೂಡೆಂಟ್ಸ್ದು ಸ್ಕೋರ್ ಮಾಡಿರೋ ಮಾರ್ಕ್ಸ್ನ ಮತ್ತು ಟೋಟಲ್ ಮಾರ್ಕ್ಸ್ನ ಯೂಸ್ ಮಾಡಿ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸಾಂಪಲ್ಗೆ ಈಸ್ ಈಕ್ವಲ್ ಟು ಹಾಕ್ಬಿಟ್ಟು ಸ್ಟೂಡೆಂಟ್ ಅಕಸ್ಮಾತ್ 555 ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ ಡಿವೈಡೆಡ್ ಬೈ ಸಿಂಬಲ್ ಹಾಕ್ಬಿಟ್ಟು 555 ಟೈಪ್ ಮಾಡಿ ಡಿವೈಡೆಡ್ ಬೈ ಸಿಂಬಲ್ ಸ್ಲ್ಯಾಶ್ ಏನಿದೆ ಅದನ್ನು ಹಾಕ್ಬಿಟ್ಟು 625 ಟೋಟಲ್ ಮಾರ್ಕ್ಸ್ ಏನಿದೆ ಅದನ್ನು ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಆ ಡೆಸಿಮಲ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿಕೊಂಡು ಪರ್ಸೆಂಟೇಜ್ ಸಿಂಬಲ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ನಮಗೆ ಇಲ್ಲಿ ಎಕ್ಸಾಕ್ಟ್ ಪರ್ಸೆಂಟೇಜ್ ಬೇಕು ಅಂತ ಅಂದರೆ ಇನ್ಕ್ರೀಸ್ ಡೆಸಿಮಲ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ 88.80 ಅಂತ ಬರುತ್ತೆ. ಅದನ್ನು ಡಿಕ್ರೀಸ್ ಮಾಡಿದಾಗ ರೌಂಡ್ ಆಫ್ ಮಾಡಿ ಹತ್ರದ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ರೌಂಡ್ ಆಫ್ ಆಗಿ ಬರುತ್ತೆ.